ಶಾಂತಣ್ಣ, ಮುಂದೇನು ಮಾಡಬೇಕು ಅನ್ಕೊಂಡಿದ್ಯಾ? ಮುಂದೇನ್ ಮಾಡ್ಬೇಕು ಅಂತಂದ್ರೆ ಈ ಬೋಳಿ ಮಗ ತಪ್ಪು ಮಾಡೋನೆ ಅಂತ ಆಸ್ಪತ್ರೆಯಲ್ಲಿ ಪ್ರೂವ್ ಆಗೈತೆ. ಅವ್ನು ಎಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ಶಾಂತಣ್ಣ, ಯಾಕೆ ಸಿಟ್ಟಲ್ಲಿ ಮಾತಾಡ್ತೀಯಪ್ಪ? ಆಗಿದ್ದಾಗೋಗಿದೆ. ಮುಂದೆ ಆಲೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೋ. ಶಾಂತಣ್ಣ, ಕೋಪದಲ್ಲಿ ಏನೇನೋ ನಿರ್ಧಾರ ತಗೊಳಕ್ ಹೋಗಿ. ಏಯ್, ಕೋಪದಲ್ಲಿ ಮಾತಾಡಕ್ಕೆ ನಂಗೆ ತಲೆಗೆಲೆ ಕೆಟ್ಟೈತಾ? ನನ್ನ ಮಗಳ ಜೀವನ ಅಂದ್ರೆ ಮಕ್ಳ ಆಟ ಅಂತ ತಿಳ್ಕೊಂಡಿದ್ದೀರಾ? ವಿಚಾರ ಮಾಡಿ ನೋಡಿ ಸರ್, ಮುಂದೇನು ಮಾಡಬೇಕು ಅಂತ. ಅಲ್ಲ ಶಾಂತರಾಜ್, ನಿನ್ನ ಮಗಳಿಗೆ ಅನ್ಯಾಯ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆ ಹುಡುಗಿ ಬಗ್ಗೆನೂ ಸ್ವಲ್ಪ ಆಲೋಚನೆ ಮಾಡಪ್ಪ. ಯಾರ್ಯಾರ ಬಗ್ಗೆನೋ ನಾನ್ ಯಾಕ್ರಿ ಯೋಚನೆ ಮಾಡ್ಲಿ? ನನ್ನ ಮಗಳ ಜೀವನ ಸರ್ವನಾಶ ಆಗಿರೋದು ನಿಮ್ಮ ಮಗಳಿಗೆ ಹೆಂಗಾಗಿದ್ರು ಸುಮ್ಮನೆ ಬಿಟ್ಬಿಡ್ತಿದ್ರಾ? ಶಾಂತಣ್ಣ, ನಿನ್ನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ, ಎಲ್ಲರ ಮಕ್ಕಳು ಒಂದೇನೆ. ಏನೋ ಪರಿಸ್ಥಿತಿ ಕೈ ಮೀರೋಗಿದ್ದೆ, ಕೆಟ್ಟಗಳಿಗೆ ದೊಡ್ಡವರೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಸಾಹೇಬರು ಬೇರೆ ಇಲ್ಲೇ ಇದ್ದಾರೆ, ಎಲ್ಲ ಸೇರಿ ಒಟ್ಟಿಗೆ ನಿರ್ಧಾರ ಮಾಡಿದ್ರಾಯ್ತು. ಯಾಕೆ ಹಿಂಗೆ ಮಾಡ್ತೀಯಪ್ಪ ನೀನು? ನೋಡಿ ಶಾಂತರಾಜ್ ಅವರೇ, ಆಗಿದ್ದು ಆಗೋಗಿದೆ. ಕೋರ್ಟು ಕಚೇರಿ ಅಂತ ಅಲಿತಾ ಇದ್ರೆ ಸುಮ್ಮನೆ 6-7 ವರ್ಷ ವ್ಯರ್ಥ ಆಗತ್ತೆ. ಅವನಿಗೂ ಶಿಕ್ಷೆ ಆಗತ್ತೆ, ನೌಕರಿಯನ್ನು ಕಳ್ಕೊತಾನೆ. ಆದರೆ ಈ ಮಗುನ ಕರ್ಕೊಂಡು ಪೊಲೀಸ್ ಸ್ಟೇಷನ್ನು, ಕೋರ್ಟು, ಆಸ್ಪತ್ರೆ ಅಂತ ಸುತ್ತಾ ಇರ್ಬೇಕು ನೀನು. ಅದು ಆ ಹುಡುಗಿ ಮೇಲೆ ಏನು ಪರಿಣಾಮ ಬೀರ್ಬೋದು ಅಂತ ವಿಚಾರ ಮಾಡಿ ನೋಡಿ ನೀನು. ಅವನಿಗೆ ಜೈಲಾಗೋದು ನಿಜ, ಅವ್ನ ಕೆಲಸ ಕಳ್ಕೊಳ್ಳೋದು ನಿಜ. ಅವ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡು. ಊಟಕ್ಕಾಗಿ, ಜೀವನಕ್ಕಾಗಿ ಎಲ್ಲೆಲ್ಲ ಅಲ್ದಾಡ್ಬೇಕು. ಆ ಮಕ್ಕಳನ್ನ ಸಾಕಾಗದೆ ಆ ಹುಡುಗಿ ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ಶಾಂತಣ್ಣ, ಸ್ವಲ್ಪ ಯೋಚನೆ ಮಾಡಿ ನೋಡು. ನೋಡ್ರಿ ಶಾಂತರಾಜ್ ಅವರೇ, FIR ಇವತ್ತೆಲ್ಲ ನಾಳೆ ಮಾಡೇ ಮಾಡ್ತೀವಿ. ನಾಳೆ ಕೋರ್ಟ್ಗೆ ಹಾಜರುಪಡಿಸ್ತೀವಿ. ಆಮೇಲೆ ಏನು ಮಾಡೋಕ್ಕಾಗಲ್ಲ. ಅದೇನು ಡಿಸಿಷನ್ ತೊಗೊಳ್ತೀರೋ ಅಷ್ಟರೊಳಗೆ ಮಾಡಿ. ದೊಡ್ಡವರೆಲ್ಲ ಸೇರಿದ್ದೀರಾ, ಅದೇನು ತೀರ್ಮಾನ ತಗೋಬೇಕೋ ತಗೊಂಬಿಡಿ. ಮಗನಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ದೊಡ್ಡ ದೊಡ್ಡವರೆಲ್ಲ ಮಾತಾಡ್ತಾ ಇಲ್ವಾ ಇಲ್ಲಿ? ನಿಂದೇನ್ಲ ಇದು ಮಧ್ಯದಲ್ಲಿ? ಹೋಗ್ಲಾ ಆಚೆಗೆ. ನೀನ್ ಸುಮ್ಮನೆರಪ್ಪ. ಗೋಳಿ ಮಗನಿಂದ ಇಷ್ಟೆಲ್ಲ ಆಗಿದ್ದು. ನಮ್ಮ ಹತ್ರ ಕಿಸೆ ತೋರಿಸಲ್ಲ. ಹೋಗ್ಲಾ ಆಚೆಗೆ. ಕೈ ಮುಗಿದು ಕೇಳಕ್ಕ ಬಿಡ್ತಿರಣ, ಬಿಟ್ಬಿಡ್ರಣ. ನಿಧಾನವಾಗಿ ಸ್ವಲ್ಪ ಆಲೋಚನೆ ಮಾಡಿ ನೋಡು. ಅವೆಲ್ಲ ಆಗಕ್ಕಿಲ್ಲ. ಈ ಲೋಪರ್ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಮಾನ ಮರ್ಯಾದೆ ಹಾಳು ಮಾಡ್ಕೊಳಕ್ಕೆ ನಾನೇನು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದೀನ? ಈ ನನ್ನ ಮಗನಿಂದ ನನ್ನ ಮಗಳ ಜೀವನ ಹಾಳಾಗೋಯ್ತು. ಇತ್ತ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ನರಳಾಡ್ತಾ ಇದ್ದೀನಿ. ಈ ನನ್ನ ಮಗನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನನ್ನ ಮಗಳ ಮುಂದಿನ ಕಥೆ ಏನು? ಅವಳನ್ನ ಯಾರು ಮದ್ವೆ ಆಯ್ತಾರೆ? ಅಪ್ಪ ಅಮ್ಮನಿಗೆ ಮಕ್ಕಳು ಮದ್ವೆ ಮಾಡ್ಬೇಕು ಅಂತ ಆಸೆ ಇರಲ್ವಾ? ನಾನೇನ್ ಮಾಡ್ಬೇಕು ಹೇಳಿ? ಶಾಂತಣ್ಣ, ನೀನು ಹೇಳೋ ಮಾತಲ್ಲಿ ನಿಜ ಐತೆ. ಆದರೆ ಹೆಣ್ಣೆತ್ತೋರ್ದು ಕಷ್ಟ ಏನು ಅಂತ ನಮಗೂ ಗೊತ್ತೈತೆ. ಇಲ್ಲಿ ನೋಡು, ಇವನು ಕುಡುಕ್ ನನ್ನ ಮಗ. ಆದರೆ ಈಗಿನ ಪರಿಸ್ಥಿತಿನೇ ಬೇರೆ. ಮೊದಲೇ ಕುಡುಕ್ ನನ್ನ ಮಗ, ಇರೋ ಹೆಣ್ತಿನೇ ಸರಿಯಾಗಿ ನೋಡ್ಕೊಂತಿಲ್ಲ. ಇನ್ನು ನಿನ್ನ ಮಗಳು ಮದುವೆ ಮಾಡಿಕೊಟ್ರೆ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಗ್ಯಾರಂಟಿ ಏನು? ಸ್ವಲ್ಪ ಯೋಚನೆ ಮಾಡು. ನಾನಿನ್ನೂ ಸತ್ತಿಲ್ಲ. ಅವಳು ತಾತನಾಗಿ ನಾನಿನ್ನೂ ಬದುಕಿದ್ದೀನಿ. ನನ್ನ ಮೊಮ್ಮಗಳಿಗೆ ಅನ್ಯಾಯ ಆಗಕ್ಕೆ ಬುಡಕ್ಕಿಲ್ಲ. ನನ್ನ ಮನೆಗೆ ಮಾಡ್ಕೊಂತೀನಿ. ಏನ್ ಮಾತಾಡ್ತಾ ಇದ್ದೀರಾ? ಒಪ್ಪಿಗೆ ತಗೊಂಡು ಮದುವೆ ಡೇಟ್ ಫಿಕ್ಸ್ ಮಾಡಿದ್ದೀರಾ? ಯಾರು ಏನಾರ ಅನ್ಕೊಳ್ಳಿ, ನಾನು ಮಾತಿಗೆ ತಪ್ಪದೆ ಅನ್ಕೊಂಡ್ರೂ ಪರವಾಗಿಲ್ಲ, ಮದುವೆ ಮುರಿದ್ರೂ ಪರವಾಗಿಲ್ಲ. ನನಗೆ ನನ್ನ ಮಗಳು ಮೊಮ್ಮಗಳು ಜೀವನ ಮುಖ್ಯ. ಕಟ್ಲ ತಾಳಿ ಅಂದರೆ ನನ್ನ ಮಗ ನಾಳೆನೇ ತಾಳಿ ಕಟ್ತಾನೆ. ನನಗೆ ನನ್ನ ಮಗಳು, ನನ್ನ ಮೊಮ್ಮಗಳು ಜೀವನ ಮುಖ್ಯ. ನೀವೇ ತಲೆ ಕೆಡಿಸ್ಕೋಬೇಡಿ. ಶಾಂತು, ಈಗ ಹೇಳ್ತೀನಿಂತ ಬೇಜಾರು ಮಾಡ್ಕೋಬೇಡ. ನಾನು ಎಣ್ಣೆತ್ತವನೇ. ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಂದರೆ ನಮ್ಮ ಮರ್ಯಾದೆನೇ ಬೀದಿಗೆ ಹೋಗೋದು. ಇನ್ನು ಆ ಮಗು ಕತೆ ಏನಪ್ಪ? ಹಾಸ್ಪಿಟ್ಲಲ್ಲಿ ಹೇಳಿದ್ನೇ ಕೇಳೋಕ್ಕಾಗಿಲ್ಲ. ಇದನ್ನು ಕೇಳೋಕ್ಕೆ ಬೇಜಾರಾಗ್ತಿದೆ. ಸ್ವಲ್ಪ ವಿಚಾರ ಮಾಡಿ ನಿರ್ಧಾರ ತಗೊಳ್ಳಿ ಶಾಂತರಾಜ್ ಅವರೇ.